ನನಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಪಿಂಕ್ ಪಿಂಕ್ ಆಗ್ತಿದೆ, ನನ್ನ ಮುಖದ ಮೇಲೆ ರೆಡ್ ಲೈಟ್ ಬರ್ತಿದೆಯಲ್ಲ. ಪೆಟ್ರೋಲ್ ಬಂಕಲ್ಲಿ ಫ್ಯೂಯಲ್ ಹಾಕ್ಸೋಣ ಅಂತ ಬಂದ್ವಿ. ಟರ್ಬೋ ಜೆಟ್ ಡೀಸೆಲ್ ಅಂತ ಇತ್ತು, ಏನು ಅಂತ ನಮಗೂ ಅರ್ಥ ಆಗಲಿಲ್ಲ. ಮನೆಗೆ ನಾನೇ ತಂದುಬಿಟ್ಟೆ. ಮತ್ತೆ ಹೋಗ್ಬೇಕು ಏನು ಅನಿಸ್ತಾ ಇದೆ. ಪ್ಲೀಸ್ ಫಿಕ್ಸ್ ದಿಸ್. ಚಿಕ್ಕಮಗಳೂರು ಅಲ್ಲ, ಅದು ಚಿಕ್ಕಮಗಳೂರು. ಬೋರ್ಡ್ ಮಿಸ್ ಆಗಿದೆ. ಚಿಕ್ಕಮಗಳೂರು ಅಲ್ಲ, ಅದು ಚಿಕ್ಕಮಗಳೂರು. ನೇಮ್ ಪ್ಲೇಟ್ನ ದಯವಿಟ್ಟು ಚೇಂಜ್ ಮಾಡಿ. ನಮ್ಮ ಊರ ಹೆಸರನ್ನ ನೀವು ಹಾಳು ಮಾಡಿಬಿಡಿ, ಓಕೆನಾ? ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಇವತ್ತು ಬಂದುಬಿಟ್ಟು ಡೇ 8 ಆಗಿರುತ್ತೆ ನಮ್ಮ 30 days ಚಾಲೆಂಜ್ನಲ್ಲಿ. ಇವತ್ತು ಫುಲ್ ವೈಟ್ ಶರ್ಟ್ ಹಾಕಿ ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ದೀನಿ. ಲೆಟ್ ಮಿ ಶೋ ಇನ್ ಮಿರರ್. ಯಾ, ದಿಸ್ ಈಸ್ ದ ಔಟ್ಫಿಟ್ ಫಾರ್ ಟುಡೇ. ಇನ್ನೊಂದು ಕ್ಲೈಂಟ್ ಸಿಕ್ಕಿದ್ದಾರೆ. ಆ್ಯಕ್ಚುಲಿ ಕ್ಲೈಂಟ್ಗಿಂತ ನಾನು ಅವ್ರ ಜೊತೆ ಟೈ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಹೇಳ್ತೀನಿ ಹೋಗ್ತಾ ಹೋಗ್ತಾ ಇವತ್ತಿನ ಪ್ಲ್ಯಾನ್ ಏನು ಅಂತ. ಬಟ್ ದಿಸ್ ಈಸ್ ಗೋನ್ ಬಿ ವೆರಿ ಒಂಥರ ಬಿಗ್ ಸ್ಟೆಪ್ ಟು ಮೈ ಅಪ್ಕಮಿಂಗ್ ವರ್ಕ್ಸ್ ಅಂತಲೇ ಹೇಳ್ಬೋದು. ಇದೊಂದು ಟೈ ಅಪ್ ಆಗಿಬಿಟ್ರೆ ನನಗೆ ನೆಕ್ಸ್ಟ್ ವರ್ಕ್ ಏನಿದೆ ಅದು ತುಂಬ ಸುಲಭ ಆಗ್ತಾ ಹೋಗುತ್ತೆ. ಇವತ್ತು ಈಗ 11ಗೆ ಮೀಟಿಂಗ್ ಇದೆ. ಈಗ ಅರೌಂಡ್ ಟೈಮ್ 10:35 ಆಗಿದೆ. ಅಮ್ಮಂಗೆ ಹಂಗೆ ಆನ್ ದ ವೇಯಲ್ಲಿ ಡ್ರಾಪ್ ಮಾಡಬೇಕಂತೆ ರಿಲಯನ್ಸಲ್ಲಿ. ಮತ್ತೇನೋ ಬೇರೆ ಕಡೆ ಕೆಲಸ ಇದೆ ಅಂತೆ, ಅವರೆಲ್ಲ ಮುಗಿಸ್ಕೊತಿರ್ತಾರೆ. ನಾನು ಅಷ್ಟೊತ್ತಿಗೆ ಆ ಮೀಟಿಂಗ್ ಮುಗಿಸ್ಕೊತೀನಿ. ಮನೆ ಹತ್ರನೇ ಇರೋದು. ಇವತ್ತು ಅಗೇನ್ ನಾವು ಕಾರಲ್ಲಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಮ್ಮಿಗೆ ಸ್ವಲ್ಪ 80 ಸರ್ಕಲಲ್ಲಿ ಕೆಲಸ ಇತ್ತಂತೆ. ಅದಕ್ಕೆ ಅವ್ರನ್ನ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾನು ಅಲ್ಲೇ ಒಂದು ಕಡೆ ಮಾತಾಡೋಕ್ಕಿರೋದು 80 ಸರ್ಕಲಲ್ಲೇ. ನಾನು ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ. ಯಶಸ್ಸಿಗೆ ಕೂಡ ಅಲ್ಲೇ ಬರೋಕ್ಕೆ ಹೇಳಿದ್ದೀನಿ. ನಾನು ಯಶಸ್ ಸೇರ್ ಮಾಡ್ತಾ ಇರೋದು ಇದು ಆ್ಯಕ್ಚುಲಿ. ಅದಕ್ಕೆ ಅವನು ಕೂಡ ಅಲ್ಲೇ ಬರೋಕ್ಕೆ ಹೇಳಿದ್ದೀನಿ. ಇಬ್ಬರು ಸೇರಿ ಮಾತಾಡಿ ವಿ ವಿಲ್ ಲುಕ್ ಇನ್ ಟು ಇಟ್. ಇಫ್ ದೇ ಅಗ್ರಿ ವಿತ್ ಅಸ್ ನಾಳೆಯಿಂದನೇ ಕೆಲಸ ಸ್ಟಾರ್ಟ್ ಆಗುತ್ತೆ. ನಾನು ಈ ಲೊಕೇಶನ್ ಹತ್ರ ರೀಚ್ ಆದೆ. ಯಶಸ್ ಬರೋದು ವೆಯ್ಟ್ ಮಾಡ್ತಾ ಇದ್ದೀನಿ. ಯಶಸ್ ಆನ್ ದ ವೇ ಇದ್ದೀನಿ ಅಂತ ಹೇಳ್ದು. ಈ ಮೈಟ್ ಬಿ ಅರೈವ್ ಇನ್ ಅನದರ್ 2 minutes. ಇನ್ನೊಂದು 2 minutesಲ್ಲಿ ಬರ್ತಾನೆ. ಅವ್ನು ಬಂದಮೇಲೆ ಒಳಗೋಣ. ನಾವು ಬಂದಿರೋದು ಇಲ್ಲಿ ಅಂತ ನಿಮಗೆ ಕುತೂಹಲ ಇದೆ ಅಂತ ನನಗೆ ಗೊತ್ತು, ತೋರಿಸ್ತೀನಿ. ಜಸ್ಟ್ ವೆಯ್ಟ್ ಮಾಡಿ. ಫೈನಲಿ ಯಶಸ್ ಈಸ್ ಹಿಯರ್. ಬರೋಕ್ಕೆ ಟೈಮ್ ಕಾಯಿಸ್ತಾ ಹೆವಿ ಕಾಯಿಸ್ಬಿಟ್ಟ. ನಾವು ಬಂದಿರೋದು ಕ್ಯಾಪ್ಚರ್ ಸ್ಟುಡಿಯೋಸ್. ಅವ್ನ ಗಾಡಿ ಸ್ಟಾರ್ಟ್ ಆಗೋಲ್ಲ ಅಂದರೆ ಕಿಕ್ ಹೊಡಿಬೇಕಂದ್ರೆ ಸೆಂಟ್ರ್ ಸ್ಟ್ಯಾಂಡ್ ಹಾಕಬೇಕು. ನನಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅದೆಲ್ಲ ಮಾಡೋಕ್ಕೆ ಟೈಮ್ ಆಯಿತು. ಸೆಂಟ್ರ್ ಸ್ಟ್ಯಾಂಡ್ ಹಾಕೋಕ್ಕೆ ಬಂದಿಲ್ಲ ನಾನು ಒಪ್ಕೊತೀನಿ. ಮಮ್ಮಿ ಕೆಲಸ ಮುಗಿದ್ಬಿಡ್ತಂತೆ ಇಷ್ಟು ಬೇಗ. ಅವರು ಅದಕ್ಕೆ ಯಶಸ್ನ ಕಳಿಸಿದ್ದೀನಿ. ಈಗ ನಮ್ಮ ಮಮ್ಮಿನ ಮನೆಗೆ ಬಿಟ್ಬಿಟ್ಟು ವಾಪಸ್ ಬರಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತಾಡೋಣ ಅಂತ ಬಂದಿದ್ದೀವಿ. ನಾವು ಇವತ್ತು ಬಂದಿದ್ದು ಕ್ಯಾಪ್ಚರ್ ಸ್ಟುಡಿಯೋ 80 ಸರ್ಕಲಿಂದ ಸ್ವಲ್ಪ ದೂರದಲ್ಲಿದೆ. ಇಲ್ಲಿ ನೋಡ್ಬೋದು ನೀವು, ಕಂಪ್ಲೀಟ್ ಸ್ಟುಡಿಯೋ ಸೆಟಪ್ ಇದೆ ಇಲ್ಲಿ. ಇನ್ ದ ಸೆನ್ಸ್ ಫೋಟೋ ಶೂಟ್ ಮಾಡೋಕ್ಕೆ ಏನೇನು ಬೇಕು ಎಲ್ಲ ಪ್ರೊವೈಡ್ ಮಾಡ್ತಾರೆ. ವಿತ್ ಇನ್ನೋಸ್ ಕ್ಯಾಮ್ರಾ ಎವ್ರಿಥಿಂಗ್ ಇದೆ ಇಲ್ಲಿ. ನಾವು ಏನು ಮಾತಾಡೋಕ್ಕಂತ ಬಂದಿದ್ವಲ್ಲ ಅದು ಆಲ್ಮೋಸ್ಟ್ ಡನ್ ಆಗಿದೆ. ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ವಾ, ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಇಫ್ ಇನ್ ಕೇಸ್ ಓಕೆ ಆದರೆ ಇವತ್ತು ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ, ಅದಕ್ಕೆ ನಾನು ಹೇಳಿದ್ದು. ಎಲ್ಲ ಡೀಲ್ ಆಗಿದೆ. ನಾಳೆಯಿಂದ ವಿ ಆರ್ ಸ್ಟಾರ್ಟಿಂಗ್. ಐ ಮೀನ್ ಇಷ್ಟು ದಿನ ಸಿಂಪಲಾಗಿ ತೊಗೊಂಡಿದ್ದೆ ನನ್ನ ಏಜೆನ್ಸಿನ. ಇನ್ಮೇಲೆ ತುಂಬ ಪ್ರಾಪರ್ ಆ್ಯಂಡ್ ಕ್ಲೀನ್ ವೇಲ್ ನಡೆಯುತ್ತೆ. ಯಾರಿಗಾದರೂ ಮ್ಯಾನೇಜ್ ಮಾಡಬೇಕಂತ ಹೇಳಿದ್ರೆ ಇನ್ಮೇಲೆ ಟೆನ್ಷನ್ನೇ ಇಲ್ಲ. ನೆಕ್ಸ್ಟ್ ಲೆವೆಲಲ್ಲಿ ಮ್ಯಾನೇಜ್ ಮಾಡಿಕೊಡ್ತೀವಿ. ಈಗ ಇಲ್ಲೇ ಸೆಟಪ್ ಆಗಿಬಿಟ್ಟು ಒಂದು ಫೋಟೋ ಶೂಟ್ ಮಾಡೋಣ ಬನ್ನಿ ಬ್ರೋ. ಹೆಂಗಾದರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ ಅಂತ ಹೇಳಿದ್ರು. ಓಕೆ ನಡೀರಿ ಅದು ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೀವಿ. ಈಗ ಓಕೆ ಗಾಯ್ಸ್, ಎಲ್ಲ ಡನ್ ಆ್ಯಂಡ್ ಡೀಲ್. ನಮ್ಮ ಏಜೆನ್ಸಿನ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರುತ್ತೆ. ನೀವು ನೋಡ್ತಾ ಇರೋದೆ. ಸದ್ಯಕ್ಕೆ ಜಸ್ಟು ಫೋಟೋಸಿಗೆ ಮಾತಾಡಿದ್ದೀವಿ. ರೀಲ್ಸ್ ಎಲ್ಲ ಏನಿದೆ ನಮ್ಮ ಫೋನಲ್ಲಿ ಶೂಟ್ ಮಾಡ್ಕೋಬೋದು ಆರಾಮಾಗಿ. ಅದೇನೋ ನನಗೆ ಇಶ್ಯೂಸೇ ಇಲ್ಲ. ಗಿಂಬಲ್ ಇದೆ, ಲೋ ಲೈಟಲ್ಲಿ ಐಫೋನ್ ಕ್ಯಾನ್ ಹ್ಯಾಂಡಲ್. ಸ್ವಲ್ಪ ಲೈಟಿಂಗ್ ಇದ್ದರೆ ಸಾಕು, ವಿ ಕ್ಯಾನ್ ಹ್ಯಾಂಡಲ್. ಬಟ್ ಫೋಟೋಸಿಂದ ನನಗೆ ಭಾಳ ಪ್ರಾಬ್ಲಮ್ ಆಗಿತ್ತು. ಈಗೆಲ್ಲ ಡೀಲ್ ಆಯಿತು. ಈಗ ಇಂಚರ್ ಹೋಮ್ ಸ್ಟೇಗೆ ಫೋನ್ ಮಾಡಿ ಎಲ್ಲ ಡೀಲ್ ಮುಗಿಸೋದೆ. ಎಲ್ಲರಿಗೂ ಗುಡ್ ಈವ್ನಿಂಗ್. ಇವಾಗ ಸಂಜೆಯ ಸಮಯ ಆಗಿದೆ ನಾನು ಈ ವಿಡಿಯೋ ಮಾಡೋತ್ತಿಗೆ. ಈ ವಿಡಿಯೋ ಯಾಕೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ನಮ್ಮ ಚಿಕ್ಕಮಗಳೂರಲ್ಲಿ ಯಾವುದೇ ಸ್ಟೋರ್ಸ್ ಇದೆ, ಈ ಸ್ಟೋರ್ಸಿಗೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ನಾಟ್ ಓನ್ಲಿ ಫಾರ್ ಚಿಕ್ಕಮಗಳೂರು ಸ್ಟೋರ್ಸ್, ಎಲ್ಲ ಸ್ಟೋರ್ಸ್ ಔಟ್ ಆಫ್ ದ ಸಿಟಿ ಆಗಿರ್ಬೋದು, ನಿಮಗೆಲ್ಲರಿಗೂ ಅಪ್ಲೈ ಆಗುತ್ತೆ. ಏನಂತ ಹೇಳಿದ್ರೆ, ನಿಮ್ಮದು ಫಾರ್ ಎಕ್ಸಾಂಪಲ್ ಒಂದು XYZ ಶಾಪ್ ಇದೆ ಅಂದ್ಕೊಳ್ಳಿ. ಆ ಶಾಪಿಗೆ ನಾನು ಡೈಲಿ ವಿಸಿಟ್ ಮಾಡಿ ಕಂಟೆಂಟ್ ಕ್ರಿಯೇಟ್ ಮಾಡಿಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನಂದು ಯೂಟ್ಯೂಬಲ್ಲಿ ಡೈಲಿ ಲಾಗ್ಸ್ ಇರುತ್ತೆ. ಆ ಯೂಟ್ಯೂಬಿಗೆ ನಾನು ಕಂಟೆಂಟ್ ಮಾಡಿಬಿಟ್ಟು ಹಾಕ್ತೀನಿ. ಅದೇ ರೀತಿ ಸ್ವಲ್ಪ ಹೈಲೈಟ್ಸ್ ಇನ್ಸ್ಟಾಗ್ರಾಮಿಗೆ ಕೂಡ ಹೋಗ್ತಾ ಇರುತ್ತೆ. ಈ ಥರ ಕಂಟೆಂಟ್ ಕ್ರಿಯೇಷನ್ ನಾನು ಮಾಡಿಕೊಡ್ತೀನಿ ನಿಮಗೆ. ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ? ನನಗೆ ಜಸ್ಟ್ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ನಿಮ್ಮ ಶಾಪ್ ಆಗಲಿ ಏನೇ ಆಗಲಿ ನನಗೆ ಸ್ಪೇಸ್ ಪ್ರೊವೈಡ್ ಮಾಡಬೇಕು. ಇಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ನನಗೆ ದುಡ್ಡಾಗಲಿ ಅಥವಾ ಇನ್ನೊಂದಾಗಲಿ ನನಗೇನು ಬೇಡ. ಜಸ್ಟ್ ಐ ನೀಡ್ ಎ ಸ್ಪೇಸ್ ಟು ಕ್ರಿಯೇಟ್ ದಿ ಕಂಟೆಂಟ್. ಒನ್ ಮೋರ್ ಥಿಂಗ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇಸ್ ದಟ್, ಫಾರ್ ಎಕ್ಸಾಂಪಲ್ ಒಂದು XYZ ಶಾಪ್ ಇರುತ್ತೆ.
ಅಲ್ಲಿ ಏನಾದರೂ ಮ್ಯೂಚುವಲಿ ಗ್ರೋತ್ ಆಗೋಕ್ಕೆ ಏನಾದರೂ ಥಿಂಗ್ಸ್ ಪ್ರೊವೈಡ್ ಮಾಡ್ಬೋದು ಅಂತ ಹೇಳಿದ್ರೆ ಅದನ್ನು ಪ್ರೊವೈಡ್ ಮಾಡ್ಬೋದು. ಈ ಥರ ಪ್ಲ್ಯಾನಲ್ಲಿ ನಾನಿದ್ದೀನಿ. ಆಲ್ರೆಡಿ ನಂದು ಈ ವಿಡಿಯೋ ಸೇರಿ 8 ವ್ಲಾಗ್ಸ್ ಆಗುತ್ತೆ. ಇಫ್ ಇನ್ ಕೇಸ್ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಆದರೆ ನನಗೆ DM ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನಂದು ಇಮೇಲಿಗೆ ಮೇಲ್ ಮಾಡಿ. ನಾನು ಮೇಲ್ ಆಗಲಿ DM ಆಗಲಿ ಏನೇ ಆದರೂ ಚೆಕ್ ಮಾಡ್ತೀನಿ. ಒಟ್ಟಿಗೆ ಕಂಟೆಂಟ್ ಮಾಡೋಣ, ಒಟ್ಟಿಗೆ ಬೆಳೆಯೋಣ. ನಮ್ಮ ಚಿಕ್ಕಮಗಳೂರಲ್ಲಿ ಇರೋ ಸ್ಟೋರ್ಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ಯಾವ ರೀತಿ ಪ್ರಮೋಟ್ ಮಾಡ್ತಾರೆ ಆ ರೇಂಜಿಗೆ ಪ್ರಮೋಟ್ ಮಾಡೋಣ. ನಾವೆಲ್ಲ ಸೇರಿ ನಮ್ಮ ಚಿಕ್ಕಮಗಳೂರಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಣ. ಇಷ್ಟೇ ನನ್ನ ಕಾನ್ಸೆಪ್ಟ್ ಇರೋದು. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಅದ್ರ ಜೊತೆಗೆ ನನ್ನದೇ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಕೂಡ ಇದೆ, ಕ್ರಿಯೇಟರ್ಸ್ ಅಂತ ಹೇಳ್ಬಿಟ್ಟು. ನಿಮ್ಮ ಶಾಪಿಗೆ ರೆಗ್ಯುಲರ್ ರೀಲ್ಸ್ ಆಮೇಲೆ ಪೋಸ್ಟ್ ಎಲ್ಲ ಅಪ್ಲೋಡ್ ಮಾಡಬೇಕು, ನಿಮ್ಮ ಶಾಪ್ ಪೇಜ್ನ ಮೇಂಟೈನ್ ಮಾಡಬೇಕಂತ ಹೇಳಿದ್ರೆ ನಮ್ಮ ಏಜೆನ್ಸಿ ಕಡೆಯಿಂದ ನಾನು ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಏನಾಗುತ್ತೆ ಅದನ್ನು ಮಾಡಿಕೊಡ್ತೀನಿ. ಇದು ನನ್ನ ಕಾನ್ಸೆಪ್ಟ್ ಆಗಿರುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆ್ಯಂಡ್ ಅಗೇನ್ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಇಲ್ಲ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ನನಗೆ. ಅವರ್ ಯಶಸ್ವಿ ನೌಸ್ ಬೆಳಗಿಂದ ಅದೇ ಶರ್ಟ್ ಹಾಕೊಂಡು ಉಜ್ಜುತ್ತೀಯಾನೆ. ನಾನು ಶರ್ಟ್ ಚೇಂಜ್ ಮಾಡಿದ್ದೀನಿ. ಐ ಆಮ್ ಗುಡ್ ಬಾಯ್. ಒಳ್ಳೆ ಶರ್ಟೆಲ್ಲ ಆಡ್ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಿನ್ನ ಹತ್ರ ಜಾಸ್ತಿ ಬಟ್ಟೆಗಳಿದಾವೆ, ಎಲ್ಲ ಉಜ್ಜಾಕ್ತೀಯ. ನಾವು ಬಡ ಮಕ್ಕಳು, ನಾಚಿಕೆ ಆಗಲ್ಲ ನೋಡ್ಕೊಂತೀನಿ. ಬಡ ಸನ್ ಕಿಸ್ಡ್ ಆಗಿದೆ, ಪಿಂಕ್ ಆಗ್ತಿದೆ. ಊಟ ಎಲ್ಲ ತೊಗೊಂಡಿದ್ದಾಯಿತು. ನನ್ನ ಮುಖದ ಮೇಲೆ ರೆಡ್ ಲೈಟ್ ಬರ್ತಿದೆಯಲ್ಲ. ಊಟ ಎಲ್ಲ ತೊಗೊಂಡಿದ್ದಾಯಿತು. ಈಗ ಜಸ್ಟ್ ಒಂದು ಚಪಾತಿ ಒಂದು ರಿಮೈನಿಂಗ್ ಇದೆ. ಬಿರಿಯಾನಿ, ಕರ್ಡ್ ರೈಸ್, ದೆನ್ ಚಿಕನ್ ಮಸಾಲ ಎಲ್ಲ ಕ್ಲೌಡ್ ಕಿಚನಿಂದ ತೊಗೊಂಡಿದ್ದಾಯಿತು. ಚಪಾತಿ ಒಂದು ಕ್ಲೌಡ್ ಕಿಚನಲ್ಲಿ ಸಿಗಲಿಲ್ಲ, ಇನ್ನೊಂದು ಕ್ಲೌಡ್ ಕಿಚನ್ ಇದೆ, ಅಲ್ಲೋಗ್ಬಿಟ್ಟು ತೊಗೊಂಬರ್ಬೇಕೀಗ. ಹೋಗ್ತಾಯಿದ್ದೀವಿ. ಅದನ್ನು ತೊಗೊಂಡು ಸೀದಾ ಪೆಟ್ರೋಲ್ ಹಾಕ್ಕೊಂಡು ಕಾರಿಗೆ ಸೀದಾ ನಮ್ಮ ಆರ್ದಿ ಹೋಮ್ ಸ್ಟೇಗೆ ಹೋಗಿ ಲ್ಯಾಂಡಿಂಗ್ ಆಗಿ ಫುಡ್ ಎಲ್ಲ ಡೆಲಿವರಿ ಮಾಡಿ ಮತ್ತೆ ವಾಪಸ್ ಬರಬೇಕು. ಮೇ ಬಿ ನಂದು 45 ಮಿನಿಟ್ಸ್ ಕೆಲಸ ಇದೆ ಅನಿಸುತ್ತೆ. ಐ ಥಾಟ್ 30 ಮಿನಿಟ್ಸಲ್ಲಿ ಮುಗಿಯುತ್ತೆ ಅಂತ, ಬಟ್ 45 ಮಿನಿಟ್ಸ್ ಕೆಲಸ ಆಗ್ತಿದೆ. ಟ್ರಾಫಿಕ್ ಸಿಗ್ನಲ್ ಬಿಕಾಸ್ ಆಫ್ ಸ್ಯಾಟರ್ಡೇನೇ ಆಯಿತು, ಫ್ರೈಡೇ ಬೇರೆ ಅಲ್ಲ, ಟೂರಿಸ್ಟ್ ಜಾಸ್ತಿ ಇದ್ದಾರೆ, ಅದು ಬೇರೆ ಪ್ರಾಬ್ಲಮ್. ಹಾಗಾಗಿ ಟ್ರಾಫಿಕ್ ಒಂಚೂರಿದೆ. ಇವಾಗ ಎಲ್ಲದು ತೊಗೊಂಡಿದ್ದಾಯಿತು. ಸೀದಾ ಹೋಮ್ ಸ್ಟೇ ಹೋಗೋದೊಂದು ಬಾಕಿ. ಯಶಸ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ಯಶಸ್ ಜಲ್ ಖಾಲಿಯಾಗಿದೆ. ಮೊನ್ನೆ ಶಶಾಂಕ್ ಪಚ್ಚು ಅನಿಸ್ತಾ ನೋಡ್ದ, ಆ ಜಲ್ಲು ಇಲ್ಲಿತ್ತು ಆಯ್ತಾ. ಪಚ್ಚು ಇಂಪ್ರೆಸ್ ಮಾಡಿದ್ದೆ ಪಚ್ಚು ಅನಿಸ್ಬಿಟ್ಟ. ನನ್ನ ಮುಖನೇ ಕಾಣ್ತಿಲ್ಲಲ್ಲ. ಲೈಟ್ ಇದ್ರು, ವೈಟ್ ಲೈಟ್ ಹಾಕ್ಸಮ್ಮ. ಇದು ಅದು ಈಗ ಬಂದೆ. ವೈಟ್ ಲೈಟ್ ಹಾಕ್ಸೋ. ವೈಟ್ ಲೈಟಿಗೆ ಖರ್ಚು ಮಾಡಬೇಕು 60 ರೂಪಾಯಿ. 60 ರೂಪಾಯಿಗೆ ಯೋಚನೆ ಮಾಡ್ತಿದ್ಯಾ? ಇಲ್ಲೇ ಹೋಗೋಣ ಪೆಟ್ರೋಲಿಗೆ. ಪೆಟ್ರೋಲ್ ಬಂಕಲ್ಲಿ ಫ್ಯೂಯಲ್ ಹಾಕ್ಸೋಣ ಅಂತ ಬಂದ್ವಿ. ಟರ್ಬೋ ಜೆಟ್ ಡೀಸೆಲ್ ಅಂತ ಇತ್ತು. ಏನು ಅಂತ ನಮಗೂ ಅರ್ಥ ಆಗಲಿಲ್ಲ. ಇದು ಯಾವತ್ತು ಹೊಸ ಫ್ಯೂಯಲ್ ಇದು? ಒಂದಿನ ಎನ್ಕ್ವೈರಿ ಮಾಡಬೇಕು. ಯಶಸ್, ನಿನ್ನ ಚಾನಲ್ಲಿಗೆ ಕಂಟೆಂಟ್ ಆಯ್ತಮ್ಮ? ಅಲ್ಲ, ಒಂದು ದಿವಸ ಬಂದ್ಬಿಟ್ಟು ಡೀಸೆಲ್ ಗಾಡೀಲಿ ಹಾಕ್ಸೋಣ. ಜೆಟ್ ಥರ ಏನಾರು ಹೋಗ್ಬೋದು. ಕಾರ್ ಜೆಟ್ ಸ್ಪೀಡಲ್ಲಿ ಹೋಗುತ್ತೆ ಅನ್ಸುತ್ತೆ. ಟರ್ಬೋ ಜೆಟ್ ಡೀಸೆಲ್ ಹಾಕ್ಸಿದ್ರೆ ಮೇ ಬಿ. ಯಶಸ್, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಆದಷ್ಟು ಬೇಗ ರೇವ್ ಕನ್ನಡಿಗ ಚಾನಲಲ್ಲಿ ಬರುತ್ತೆ. ನೀನು ಮಾಡ್ಬೇಕು ಯಶಸ್. ಎಸ್, ಮಾಡೋಣ. ರೇವ್ ಕನ್ನಡಿಗ ಚಾನಲಲ್ಲಿ ಆದಷ್ಟು ಬೇಗ ಟರ್ಬೋ ಜೆಟ್ ಡೀಸೆಲ್ ಬಗ್ಗೆ ಬರುತ್ತೆ. ಎಲ್ಲ ಫಾಲೋ ಮಾಡ್ಕೊಂಡಿರಿ, ಹಂಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೈಟ್ ಮೂಡಿಗೆ ಆಗದೆ ಇಷ್ಟೊತ್ತು ಯಾಕೆ ಬರ್ತಿಲ್ಲ ಅಂತ ನೈಟ್ ಮೂಡ್ ಆನ್ ಮಾಡಿಲ್ಲ, ಅದಕ್ಕೆ ಬರ್ತಿಲ್ಲ. ಸೂಪರ್ ನೈಟ್ ಮೂಡ್ ಆನ್ ಮಾಡಿದೆ, ಏನು ಸಕಾಲಾಗಿ ಬರ್ತಿದೆ ನೋಡಿ. ಈಗ ಪ್ರಾಬ್ಲಮ್ ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿ ನಮ್ಮ ಅಪ್ಪಂಗೆ ಬೈಕಿನ ಕೀ ಕೊಟ್ಟು ಬಂದೆ, ಮನೆ ಕೀ ನಾನೇ ತಂದುಬಿಟ್ಟೆ. ಲಿಟ್ರಲಿ ಗಾಯ್ಸ್, ಊಟ ಕೊಡಬೇಕಿತ್ತು, ಗ್ಯಾಪಲ್ಲಿ ಈ ಥರ ಫಾಲ್ಸ್ ಸಿಚುವೇಶನ್ ಆಯಿತು. ಈಗ ಮತ್ತೆ ಅದಕ್ಕೆ ಮನೆಗೆ ವಾಪಸ್ ಹೋಗಿ ಅವ್ರಿಗೆ ಕೀ ಕೊಟ್ಟು ಮತ್ತೆ ರಿಟರ್ನ್ ಬರಬೇಕು. ಪಾಪ ಯಶಸ್ ಹಾಕ್ಸಿದ 3 ಲೀಟ್ರ್ ಪೆಟ್ರೋಲಿಗೆ 10 ಲೀಟ್ರ್ ಕೆಲಸ ಮಾಡಿಸ್ತಿದ್ದಾನೆ ಅಂತ ಮನಸಲ್ಲೇ ಬೈಕೊಂತಾನೆ. ಐ ಆಮ್ ರಿಯಲಿ ಸಾರಿ ಯಶಸ್. ದಿಸ್ ವಾಸ್ ನಾಟ್ ಸಪೋಸ್ ಟು ಬಿ ಹ್ಯಾಪನ್, ಬಟ್ ಇಟ್ ಹ್ಯಾಪನ್. ಪ್ಲೀಸ್ ಟೇಕ್ ಮೈ ಸಾರಿ ಟುವರ್ಡ್ಸ್ ಯು. ಏನು ಮಾಡೋಂಗಿಲ್ಲ. ಅದು ಹೆಂಗೆ ಮರ್ತೆ? ನನಗೆ ನಮ್ಮಪ್ಪ ಫೋನ್ ಮಾಡಿದ್ರು ಆಯಿತಾ. ಈಗಿನೂ ನಮ್ಮಪ್ಪ ಫೋನ್ ಮಾಡಿದಾಗಲೇ ನನಗೆ ಡೌಟ್ ಬಂತು. ಮನೆ ಕೀ ಎತ್ಕೊಂಬಂದಿದ್ದೀನಿ ಅಂತ ಜೇಬೊಳಗೆ ಕೈ ಹಾಕ್ದೆ, ಬಂತು ಮನೆ ಕೀ ಸಿಕ್ಕೇ ಬಿಡ್ತು. ಅವನಲ್ಲಿ ಬಸ್ಸೇ ನಿಲ್ಸ್ಕೊಂಡ ಬಿಡು ಹೋಗಿ. ನಮ್ಮ ಅಪ್ಪಂಗೆ ಕೀ ಕೊಟ್ಬಿಟ್ಟು ಮತ್ತೆ ನಮ್ಮ ಹೋಮ್ ಸ್ಟೇ ಲಾಗ್ನ ಕಂಟಿನ್ಯೂ ಮಾಡೋಣ. ಅಪ್ಪ ಹಂಗೋ ಕೀ ಕೊಟ್ಬಿಟ್ಟು ಈಗ ಮತ್ತೆ ಹೋಗ್ಬೇಕು. ಏನು ಅನಿಸ್ತಾ ಇದೆ? ಏನಿಲ್ಲ, ಇಲ್ಲಿಂದ ಸೀದಾ ಹಿರೇಮಗಳೂರು. ಹಂಗೆ ಹೋಗ್ತೀವಿ. ಈಗ ಬೈಪಾಸ್ ಸಾಹಸನೇ ಬೇಡ. ಯಶಸ್ಸಿಗೆ ಬರ್ಬೇಕಾರೆ ಏನು ತಿನ್ನಿಸ್ತೀಯ ಯಶಸ್? ನಿನಗೆ ಏನು ಬೇಕು ಅಂತ ನಾನು ಕೇಳಲ್ಲ, ನಂಗೆ ಗೊತ್ತು. ಫಾರ್ಚುನರ್ ಲೆಜೆಂಡರ್ ಬೇಕು ಮಗ ಅಂತಾನೆ. ಅಷ್ಟೆಲ್ಲ ಕಾಸು ಮಾಡ್ತಿಲ್ಲಮ್ಮ ಇನ್ನು.
ಇವತ್ತು ಆ್ಯಕ್ಚುಲಿ ಇವತ್ತು ಹಾಕಿರೋ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಅಂತ ಅದಕ್ಕೆ ಹೇಳೋದು. ಇವತ್ತು ಹಾಕಿರೋ ವೀಡಿಯೋ ಚೆನ್ನಾಗಿ ವ್ಯೂಸ್ ಇದೆ. ಡೈಲಿ ನನಗೆ ಆನ್ ಆ್ಯಾವ್ರೇಜ್ 30 to 40 ವ್ಯೂಸ್ ಬರೋದು. ಇವತ್ತು ಬಂದುಬಿಟ್ಟು 82 ಇತ್ತು. ನಾನು ಅವಾಗಲೇ ನೋಡಿದಾಗ. ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ, ಚೆಕ್ ಮಾಡಿಲ್ಲ. 82 ವ್ಯೂಸ್ ಬಂದಿದೆ. ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಬ್ರೋ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಇದೇ ರೀತಿ. ನೋಡೋಣ. 30 days ಚಾಲೆಂಜ್ ತೊಗೊಂಡಿದ್ದೀನಿ. ಲೆಟ್ಸ್ ಗೋ ಬ್ರದರ್ಸ್, ಲೆಟ್ಸ್ ಗೋ. ಅಡ್ವಾಂಟೇಜ್ ಏನು ಗೊತ್ತಾ ಯಶಸ್, ನಮ್ಮ ಚಿಕ್ಕಮಗಳೂರಲ್ಲಿ ಈ ಥರ ಕನ್ಸಿಸ್ಟೆನ್ಸಿ ಕೊಟ್ಟು ಯಾರೂ ಯೂಟ್ಯೂಬಲ್ಲಿ ಮಾಡ್ತಾಯಿಲ್ಲ ನನಗೆ ಗೊತ್ತಿರೋ ಹಂಗೆ. ರೆಗ್ಯುಲರಾಗಿ ಇರ್ಬೋದೇನೋ ನಂಗೆ ಗೊತ್ತಿಲ್ಲ. ನಾನು ನೋಡ್ದಂಗೆ ನಾವು ನೋಡಿಲ್ಲ. ಮೇ ಬಿ ವಿ ಆರ್ ಪೋಸ್ಟಿಂಗ್ ಇನ್ ಕನ್ಸಿಸ್ಟೆನ್ಸಿ ರೆಗ್ಯುಲರ್ ಟು ದಿ ಯೂಟ್ಯೂಬ್. ನೋಡೋಣ ಎಷ್ಟು ದಿನ ಆಗುತ್ತೆ, ಮಾಡೋಣ. ಅದೇನೇ ಆಗಲಿ. ಈಗ ನೋಡಿ, ಈಗ ಬರೋತ್ತಿಗೆ 9:30 10 ಆಗುತ್ತೆ. 10ಗೆ ಎಡಿಟಿಗೆ ಕೊಡ್ತೀನಿ. ನಾನು ಆ್ಯಕ್ಚುಲಿ ಡೈಲಿ ಒಂದು 8:30 9ಗೆ ಕೂತ್ಬಿಡ್ತಿದ್ದೆ. 11 ತನಕ ಎಡಿಟ್ ಆಗಿಬಿಡೋದು. ಇವತ್ತು ಎಡಿಟ್ ಮಾಡೋ ಹೊತ್ತಿಗೆ 2 o'clock ಆಗುತ್ತೆ. 1:30 2 ಆಗುತ್ತೆ. ಬಟ್ ಅಂದರೂ ಬಿಡಲ್ಲ, ಎಡಿಟ್ ಮಾಡೇ ಮಲಗೋದು. ತಮ್ನೇಲ್ ಮಾಡೋಕ್ಕೆ ಹೋಗಲ್ಲ. ಇವಾಗಲೇ ಮಾಡಿದ್ರೆ ಕಷ್ಟ ಆಗುತ್ತೆ ಮಾಡೋಕ್ಕೆ. ಐ ಮೀನ್ ಕಷ್ಟ ಅಂತ ಅಲ್ಲ, ನಿದ್ದೆ ಬಂದುಬಿಡುತ್ತೆ. ತುಂಬ ಸ್ಟ್ರೆಸ್ಡ್ ಔಟ್ ಆಗಿಬಿಡ್ತೀನಿ. ಹೇಗೆ ನಾವು ಹೇಳೋದೊಂದು, ಅದು ಮಾಡೋದೊಂದು, ಅದನ್ನೆಲ್ಲ ಸರಿ ಮಾಡಿ ತಮ್ನೇಲ್ ಮಾಡೋದಂಗೆ ಒಂಚೂರು ಟೈಮ್ ಆಗುತ್ತೆ. ಅದಕ್ಕೆ ತಮ್ನೇಲ್ನ ಬೆಳಗ್ಗೆ ಮಾಡ್ತೀನಿ. ಬೆಳಗ್ಗೆ ಎದ್ಬಿಟ್ಟು 11ಗೆ ಅಪ್ಲೋಡಿಗೆ ಹಾಕಿ, ಅಪ್ಲೋಡ್ ಆಗೋ ಗ್ಯಾಪಲ್ಲಿ ನಾನು ತಮ್ನೇಲ್ ಕ್ರಿಯೇಟ್ ಮಾಡಿ ತಮ್ನೇಲ್ ಹಾಕೋದು. ಈ ಥರ ಮಾಡೋದು ನಾನು. ಪ್ಲೀಸ್ ಫಿಕ್ಸ್ ದಿಸ್. ಚಿಕ್ಕಮಗಳೂರು ಅಲ್ಲ, ಅದು ಚಿಕ್ಕಮಗಳೂರು. ಬೋರ್ಡ್ ಮಿಸ್ ಆಗಿದೆ. ಚಿಕ್ಕಮಗಳೂರು ಅಲ್ಲ, ಅದು ಚಿಕ್ಕಮಗಳೂರು. ನೇಮ್ ಪ್ಲೇಟ್ನ ದಯವಿಟ್ಟು ಚೇಂಜ್ ಮಾಡಿ. ನಮ್ಮ ಊರ ಹೆಸರನ್ನ ನೀವು ಹಾಳು ಮಾಡಿಬಿಡಿ, ಓಕೆನಾ? ಸ್ಟ್ರೈಟ್ ಚೆನ್ನಾಗಿರ್ಲಿಲ್ಲ. ನಮ್ಮ ಹೋಮ್ ಸ್ಟೇ ಹತ್ರ ರೀಚ್ ಆದ್ವಿ. ನೈಟ್ ಮೂಡಲ್ಲಿ ಹಾಕಿದ್ರು ಯಾಕೋ ಬರ್ತಿಲ್ಲ. ಅಷ್ಟು ಕತ್ಲೆ ಇದೆ ಅದಕ್ಕೆ. ಹಾಂ, ಇವಾಗ ಬಂತು. ಇವಾಗ ಹೋಮ್ ಸ್ಟೇ ಹತ್ರ ರೀಚ್ ಆದ್ವಿ. ನೋಡ್ಬೋದು ಯಶಸ್ ರೋಡ್ ನೋಡಿ ಗಾಬರಿ ಆಗ್ತೇನೆ. ಅಷ್ಟೇ ಹಾಳಾಗಿಲ್ಲಪ್ಪ, ಚೆನ್ನಾಗೇ ಇದೆ. ಅದು ಮಳೆ ಬಂದೈತಲ್ಲ, ಅದೊಂದು ಕಾಣ್ತಾ ಇದೆ ಅಷ್ಟೇ. ಬಟ್ ದ ರೋಡ್ ಈಸ್ ಬೆಟರ್. ಜಸ್ಟ್ ಆ ಡೌನ್ ತನಕ ಅಷ್ಟೇ. ಅಲ್ಲಿಂದ ಏವನ್ ರೋಡ್. ನೀವು ಹೆದ್ರಬೇಡಿ, ನೀವು ಬರೋಕ್ಕೇನು ಹೆದ್ರಬೇಡಿ. ಆರಾಮಾಗಿ ಬರ್ಬೋದು ನೀವು ಕಾರಲ್ಲಿ. ನಮ್ಮ ರಿಡರ್ನೇ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ 800 ಬರುತ್ತೆ. ನಮ್ಮ i20 ತೊಗೊಂಡು ಹೋಗ್ತೀವಿ. ಏನೇನು i20 ಹ್ಯಾಚ್ ಬ್ಯಾಕ್ನೇ ತೊಗೊಂಡು ಹೋಗ್ತೀವಿ. ಸೆಡಾನ್ ಕಾರ್ ಯಾವುದೂ ಒಂದು ಟ್ರೈ ಮಾಡಿಲ್ಲ, ಬಟ್ ಆರಾಮಾಗಿ ಬರುತ್ತೆ. ಹ್ಯಾಚ್ ಬ್ಯಾಕ್ ಬರುತ್ತೆ ಅಂದಮೇಲೆ ಸೆಡಾನ್ ಕೂಡ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಹ್ಯಾಚ್ ಬ್ಯಾಕ್ ಮತ್ತು ಸೆಡಾನ್ ಎರಡು ಸೇಮ್ ಇರುತ್ತೆ. ಮೋಸ್ಟ್ ಆಫ್ ಸ್ವಲ್ಪ ಸೇಮ್ ಇರುತ್ತೆ. ಬರ್ಬೋದು, ತೊಂದರೆ ಇಲ್ಲ. ನಮ್ಮ ಹೋಮ್ ಸ್ಟೇ ಹುಡ್ಗಂಗೆ ಕರಿತಾ ಇದ್ದೀನಿ, ಯಾಕೋ ಬರ್ತಾನೆ ಇಲ್ಲ. ಎಲ್ಲಿದ್ದ ನೋಡೋಣ. ತೋಪೆ ಕಮ್ ಸರ್, ವಾಟ್ ಆರ್ ಡೂಯಿಂಗ್ ಸರ್? ಸೇ ಹಾಯ್ ಸರ್. ಹಾಂ, ಟೇಕ್ ದ ಫುಡ್, ಕಮ್. ಹೋಮ್ ಸ್ಟೇ ಹುಡುಗ ಸಿಗ್ತಾ. ಒಳಗೆ ಕೂತ್ಬಿಟ್ಟಿದ್ದಾನೆ. ಅವನಿಗೆ ಕೇಳಿಸ್ತಿರ್ಲಿಲ್ಲ ಅನ್ಸುತ್ತೆ. ಮೇ ಬಿ ಒಳಗೆ ಕೂತಿದ್ದ. ಗೆಸ್ಟ್ ಎಲ್ಲ ಇದ್ದಾರೆ. ಗೆಸ್ಟಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಅವ್ರ ಪಡಿಗೆ ಅವ್ರು ಇರಲಿ. ಫುಡ್ ಅವ್ನು ತೊಗೊಂಡೋಗ್ತಾನೆ. ಫುಡ್ಡೆಲ್ಲ ಕೊಟ್ಟಿದ್ದಾಯಿತು, ಡೆಲಿವರ್ ಮಾಡಿದ್ದಾಯಿತು. ನಮ್ಮ ಹೋಮ್ ಸ್ಟೇಗೆ ನಾನು ಇಲ್ಲಿಂದ ಹೊರಟಿದ್ದೀನಿ. ನಮ್ಮ ಹೋಮ್ ಸ್ಟೇ ಹುಡುಗ ನೋಡ್ಕೊತಾನೆ. ಇನ್ನು ಸರ್ವಿಂಗ್ ಏನೇ ಇದ್ದರೂ ನಮ್ಮ ಹೋಮ್ ಸ್ಟೇ ಹುಡುಗ ನೋಡ್ಕೊತಾನೆ. ನಾವು ಈಗ ಮನೆಗೆ ಹೋಗ್ಬೇಕು. ಟೈಮ್ ಆಯಿತು. ಆಲ್ರೆಡಿ ಅರೌಂಡ್ 9 ಆಯ್ತು ಅನಿಸುತ್ತೆ. ಟೈಮ್ ಎಷ್ಟಾಯಿತು? 8:50 ಆಗಿದೆ. ಈಗ ನಮ್ಮ ಮನೆಗೆ ಹೋಗಿ ನಾನು ಎಡಿಟಿಂಗ್ ಕೆಲಸ ಮುಗಿಸ್ಬೇಕು. ಇವತ್ತಿನ ವಿಡಿಯೋ ಏನೇನು ಎಡಿಟ್ ಮಾಡಿದ್ದೀನಿ ಅದೆಲ್ಲ ಮುಗಿಸ್ಬೇಕು ನಾನೀಗ. ಡ್ರೈವರ್ ಗಾಡಿ ನಿಕಾಲ್. ಯಾಕೋ ಟೆನ್ಷನ್ ಆಗತ್ತೆ ಹಂಗೆ. ಫ್ಯೂಯಲ್ ಯಾಕೋ 2 ಪಾಯಿಂಟ್ ಆಯಿತು. ಮತ್ತೆ ಸಾಲಿಲ್ವಾ? ಅದು ನಿಂದು ಎಲಿಫೆಂಟ್ ಕಾರ್ ನಿಂದು 2 ಮತ್ತು 3 ಮಧ್ಯದಲ್ಲಿರುತ್ತೆ. ಅವಾಗ 3 ತೋರಿಸುತ್ತೆ. ಈಗ ಡೌನ್ ಆಗಿ ಹೋದಾಗ 3 ತೋರಿಸುತ್ತೆ. ಎಲಿಫೆಂಟ್ ಕಾರ್. ಯಶಸ್ ಕಾರ್ ಇಸ್ ಎಲಿಫೆಂಟ್ ಕಾರ್. ಫೈರ್ ಕ್ಯಾಂಪಿಂದ ಇದಿದೆಯಮ್ಮ ಕಟ್ಟೆ. ಹೋದ್ರೋಯ್ತಲ್ಲ. ನಿನ್ನ ಕಾರ್ ಹೇಳು. ಅದೇ ನನಗೆ ಲೆಕ್ಕ ಇಲ್ಲ ಇಡ್ಕೆ. ನಿನ್ನ ಕಾರ್ ಹೇಳು. ನಿನ್ನ ಕಾರ್ ಮ್ಯಾಟ್ರು. ಫುಡ್ಡೆಲ್ಲ ಡೆಲಿವರಿ ಮಾಡಿ ಸಿಟಿಗೆ ನಾವು ವಾಪಸ್ ಬಂದಾಯಿತು. ಇಲ್ಲಿದ್ದೀವಿ ನಾವು. ಅಲ್ಲಿದ್ದಾನೆ ಯಶಸ್ಸು. ಈಗ ಮನೆಗೆ ಹೋಗ್ಬಿಟ್ಟು, ಮನೆಗಿಂತ ಮುಂಚೆ ನಾನಲ್ಲಿ ಹೌಸಿಂಗ್ ಬೋರ್ಡಲ್ಲಿ ಬೈಕ್ ನಿಲ್ಸಿದೆ. ಬೈಕ್ ತೊಗೊಂಡ್ಬಿಟ್ಟು ಮನೆಗೆ ಹೋಗ್ತೀನಿ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲ್ಲಿ. ಡೇ 9 ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ, ಇನ್ನಷ್ಟು ಕಂಟೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಅಲ್ಲಿ ತನಕ ಬಾಯ್ ಬಾಯ್.